ಇದು ವೈರಲ್ ಅಲ್ಲ, ಸತ್ಯ. ಅದೇನು ಹೊಸ್ತಾಗಿಲ್ಲ. ಸರ್ಕಾರ ಏನು ಗುಂಡಿ ತೋಡಿದೆ ಅದಕ್ಕೆ ಅದೇ ಬೀಳ್ತಕ್ಕಂಥ ಸಂದರ್ಭ ಮುಂದೆ ಬರ್ತದೆ. ಸ್ವಲ್ಪ ದಿವಸ ಕಾಯ್ಬೇಕಷ್ಟೆ. ಸಂತ್ರಸ್ತ ಮಹಿಳೆ ಎಲ್ಲೂ ಸಹ ಯಾರೂ ಸಹ ಕಿಡ್ನಾಪ್ ಮಾಡಿರಲಿಲ್ಲ. ರೇವಣ್ಣ ಅವ್ರನ್ನ ಈ ಒಂದು ಕೇಸಲ್ಲಿ ಸಿಕ್ಕಾಕ್ಸಿ ಅವರ ಜೈಲು ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇತ್ತು. ಪಾಪ ಅದನ್ನು ಮಾಡ್ಕೊಂಡಿದ್ದಾರೆ. ಯಾವ ಸಂತ್ರಸ್ತ ಮಹಿಳೆಯನ್ನು ಸಹ ಯಾರೂ ಸಹ ಕಿಡ್ನಾಪ್ ಮಾಡಿಲ್ಲ. ಇವತ್ತು ಇಂಥ ಆಪಾದನೆಗಳನ್ನ ಮಾಡಿಕೊಂಡು ಸರ್ಕಾರ ಜನರ ಗಮನವನ್ನು ಬೇರೆ ಕಡೆ ತಿರುಗಿಸೋಕ್ಕೋಸ್ಕರ, ಯಾಕೆಂದರೆ ಸರ್ಕಾರದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದನ್ನು ಗಮನವನ್ನು ಬೇರೆ ಕಡೆ ಈ ರೀತಿಯ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಈ ಥರ ಚೀಪ್ ಇಶ್ಯೂಸ್ನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ನಿಮಗೆ ಏನಾಗ್ತಾ ಇದೆ ಅಲ್ಲಿ, ಸಂತ್ರಸ್ತರು ಅಂತ ಹೆಸರಿನಲ್ಲಿ ಕರ್ಕೊಂಡೋಗಿ ಅವ್ರನ್ನ ಟ್ರೈನ್ ಅಪ್ ಮಾಡಿ 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 ಬಹಳ ದಿವಸ ಆದಮೇಲೆ ಅವ್ರು ಅಂತಿಮವಾಗಿ ಒಪ್ಕೊಂಡ ಮಾತ್ರ ಅವ್ರು ಜಡ್ಜ್ಗಳ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಜಡ್ಜ್ಗಳ ಮುಂದೆ ಕರ್ಕೊಂಡು ಹೋಗ್ತಾಯಿಲ್ಲ, ಅನ್ಲೆಸ್ ದೇ ಅಗ್ರೀಸ್. ಯಾರು ವಿಡಿಯೋ ಮಾಡಿಸ್ಕೊಂಡಿರೋದು? ಅಲ್ರಿ, ಆ ದೇವಸ್ಥಾನದ ಪೂಜಾರು ಗಂಡ ಹೆಂಡತಿ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಅದನ್ನ ಮುಂಚೆನೇ ಮಾಡಿಸಿದಾರಾ? ಅವ್ರನ್ನ ಕಿಡ್ನಾಪ್ ಮಾಡಿಸಿದ್ರಾ? ಹಾಂ, ಇದನ್ನು ಯೋಚನೆ ಮಾಡಬೇಕಲ್ಲ. ಸತ್ಯ ಈಚೆ ಬರ್ತದೆ. ಈಗ ನಮ್ಮ ಮಾಜಿ ಮಂತ್ರಿಗಳಾದ ಸಾರಾ ಮಹೇಶ್ರವರು ಈಗಾಗಲೇ ಒಂದು ವಾರದಿಂದ ಹೇಳಿದರು, ಯಾವುದೇ ಕಾರಣಕ್ಕೂ ತೋಟದ ಮನೆಯಿಂದ ಸಂತ್ರಸ್ತನೇ ಇವರು ಅರೆಸ್ಟ್ ಮಾಡಿಲ್ಲ, ಇವರು ಸಿಕ್ಕಿಲ್ಲ, ಸಿಕ್ಕಿರ್ತಕ್ಕಂಥದ್ದು ಸಂಬಂಧಿಕರ ಮನೆ. ಇದೇನೋ ಸುಳ್ಳು ಅಂತಾದರೆ ನಾನು ರಾಜಕೀಯ ಜೀವನದ ನಿವೃತ್ತಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವತ್ತು ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸತ್ಯ ಹೇಳುವಂಥ ಪ್ರಶ್ನೆ ಇದು ಇವತ್ತು ಸತ್ಯ ಈಚೆ ಬರ್ತಾ ಇದೆ. ಇವತ್ತು ಯಾರು ಹೇಳಿದ್ದಾರೆ? ಯಾರು ಸಂಬಂಧಿಕ, ಯಾರು ಶನೇಶ್ವರ ದೇವಸ್ಥಾನದ ಪೂಜಾರು ಮತ್ತು ಅವರ ಪತ್ನಿಯವರು ಈ ಸತ್ಯವ್ರು ಹೇಳ್ತಾ ಇದ್ದಾರೆ. ಅವ್ರಿಗೂ ಹೇಳ್ಕೊಟ್ಟಿದ್ರ ಅಂತ ನಾನು ನಿಮಗೆ ಒಂದು ವಿಷಯ ಹೇಳ್ತೇನೆ. ತೋಟದ ಮನೆಯಿಂದ ಅರೆಸ್ಟ್ ಮಾಡೋದು ಅಂತ ನಿಮ್ಮ ಮುಖಾಂತರ ನಾವು ತಿಳ್ಕೊಂಡು ಅಲ್ವಾ? ತೋಟದ ಮನೆಯಿಂದ ಅರೆಸ್ಟ್ ಮಾಡಿದ ವಿಡಿಯೋಗಳು ಇವ್ರ ಹತ್ರ ಇಲ್ವಾ? ರಿಲೀಸ್ ಮಾಡಲಿ ಹೇಳಿ. ನಾವು ತೋಟದ ಮನೆಯಿಂದ ಮಾಡಿದ್ದೀವಿ, ಇವ್ರು ಇಲ್ಲೇ ಔಸ್ ಇಟ್ಟಿದ್ರು, ಬಂಧನದಲ್ಲಿ ಇಟ್ಟಿದ್ರು, ಅಥವಾ ಸುತ್ತಮುತ್ತ ಗಾರ್ಡ್ಗಳು ಹಾಕಿಟ್ಟಿದ್ರು ಅಂತಕ್ಕಂಥ ಇವ್ರು ಮಾಡ್ಬೇಕಾಗಿಲ್ಲ. ಪ್ರತಿಯೊಂದಕ್ಕೂ ಮಾಜಾರು ಮಾಡೋದಕ್ಕೂ ಪ್ರತಿಯೊಂದಕ್ಕೂ ವೀಡಿಯೋ ಇಟ್ಕೊಂಡು ಹೋಗ್ತಾರಲ್ಲ, ತೋರಿಸ್ಬಿಡ್ಲಿ. SIT ತೋರಿಸ್ಬಿಟ್ರೆ ಮುಗಿದೋಗುತ್ತಲ್ಲ, ಅದಕ್ಕೆ ಉತ್ತರ ಸಿಕ್ಬಿಡುತ್ತಲ್ಲ. ಅಲ್ಲಿ ಅವ್ರ ಹತ್ರ ಇಲ್ಲ, ಅದು ಹೇಳ್ತಾ ಇಲ್ಲ. ಎಲ್ಲ ಕಾಂಕಾಟೆಡ್ ಸ್ಟೋರೀಸ್ ಇವೆಲ್ಲ. ಸರಿ, ಕುಮಾರಸ್ವಾಮಿ ಅವರು ಈಗ ಸಂತ್ರಸ್ತ ರೇವಣ್ಣ ಪ್ರಕರಣ ಆದಮೇಲೆ ಬೇರೆ ಬೇರೆ ಸಂತ್ರಸ್ತರು ದೂರು ಕೊಡ್ಬೋದು, ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಜೈಲಿಗೆ ಹೋಗ್ಬೋದು ಅಂತ ಹೇಳಿ ಮದ್ದೂರು ಶಾಸಕರು ಹೇಳುತ್ತಿದ್ದಾರೆ. ಎಂತೆಂಥ ಚರಿತ್ರೆಹೀನವ್ರನ್ನ ನಾವು ಅಸೆಂಬ್ಲಿ ದೇಗುಲ ನೋಡಬೇಕು ಗೊತ್ತಿಲ್ಲ. ಹೀನ ಆಗಿರ್ತಕ್ಕಂಥವ್ರು, ಚರಿತ್ರೆ ಇರ್ತಕ್ಕಂಥ ಕುಟುಂಬದ ಬಗ್ಗೆ ಮಾತಾಡ್ತಾರೆ ಅಂದರೆ ಈ ದೇಶದ ರಾಜಕಾರಣ ಎಲ್ಲಿ ಗಂಟ ಹೋಗ್ತಾ ಇದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆಯ್ತಪ್ಪ, ನಾವು ಸಾಚಲ್ಲ, ನೀನು ಸಾಚನಾ? ನೀನು ಸಾಚೇನಪ್ಪ? ನೀನು ವೃತ್ತಿ ಏನಿತ್ತಪ್ಪ? ಅದನ್ನಾದ್ರೂ ಹೇಳ್ಬೇಕಲ್ವೇನ್ರಿ? ಹಾಂ, ಕುಮಾರಸ್ವಾಮಿ ಅವ್ರು ಯಾವುದಾದ್ರೂ ಮಾರುತಿ ವ್ಯಾನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ರಾ? ಅವೆಲ್ಲ ಹೇಳ್ಬೇಕಾಗ್ತದೆ. ಇಂಥ ಚರಿತ್ರೆನವ್ರ ಬಗ್ಗೆ ನಮ್ಮಂತರನ್ನು ಕೇಳಲೇಬೇಡಿ. ನಮಗೆ ಭಾಳ ಪಾಪ ಬರ್ತದೆ ನಮ್ಗೆ ಅವ್ರ ಬಗ್ಗೆ ಮಾತಾಡೋದು. ಸರ್, ಈಗ ನಿಮ್ಮನ್ನು ಯಾಕೆ ಸತಾಯಿಸಿದ್ದಾರೆ ಸರ್? ಯಾಕಂತಂದ್ರೆ ಮೊದಲು 5 ಕ್ಷೇತ್ರನ BJP ಘೋಷಣೆ ಮಾಡುತ್ತೆ, ಆಮೇಲೆ ನೀವು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ ಮೇಲೆ 2 ಸ್ಥಾನ ಕೊಡೋಕೆ ನಿರ್ಧಾರ ಮಾಡುತ್ತೆ. ಯಾಕೆ ಮೊದಲೇ ನಿರ್ಧಾರ ಮಾಡಿಲ್ಲ? ಆಮೇಲೆ ಯಾಕೆ? ಇಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಅದು ಅಂತಿಮವಾಗಿ BJP ಹೈಕಮಾಂಡ್, ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಒಪ್ಕೊಳ್ಳೋಕೆ ಸಿದ್ಧವಾಗಿದೆ. ಅದರಲ್ಲಿ ಯಾವುದೇ BJP ಅಂತಿಮ ತೀರ್ಮಾನ ಮಾಡಿದ 5 ಅಂತ ಅವರು ಘೋಷಣೆ ಮಾಡಿದ್ದಾರೆ, 5 ಕ್ಷೇತ್ರ ಅಂತ. ಇದು ಕೊಟ್ಟು ತೆಗೆದುಕೊಳ್ಳೋದಿವ್ರೆ, ಮಾತುಕತೆ ಮೂಲಕ ಪರಿಹರಿಸ್ಕೊಳ್ತಾರೆ. ಅವ್ರವ್ರ ಮಟ್ಟದಲ್ಲಿ ಪರಿಹಾರ. 5 ಬಿಡುಗಡೆ ಆಗಲಿಕ್ಕೆ ಮೊದಲೇ ಮಾತುಕತೆ ಆಗಬೇಕಿತ್ತು. 5 ಕ್ಷೇತ್ರ ಬಿಡುಗಡೆ ಮಾಡಿದ್ರು, ಆಮೇಲೆ ಈಗ ನಮ್ದೇನಾಗಿದೆ, ನಮಗೆ ಸ್ವಲ್ಪ ಇದೆಲ್ಲ ಯಾವುದೋ ಡಿಸ್ಟರ್ಬೆನ್ಸ್ ಆಯ್ತಲ್ಲ, ಇದರೆಲ್ಲ ನಮ್ಮ ಈಗ ಏನಾಗ್ತದೆ, ಸರ್ಕಾರ ನಮ್ಮ ಗಮನನ ಬೇರೆ ಬೇರೆ ಕಡೆ ತೆಗಿತಾ ಇದೆ. ಅದು ಪ್ರಾಬ್ಲಮ್. ಆ ಗಮನ ಎಲ್ಲೆಲ್ಲೋ ಹೋಗಿ ಏನೇನೋ ಆಗಿದೆ. ಡಿಸ್ಟರ್ಬೆನ್ಸ್ ಆಗಿದೆಯಾ? ಯಾರು? JDS ನಲ್ಲಿ
ಡಿಸ್ಟರ್ಬೆನ್ಸ್ ಆಗಿದೆ. ನೋಡಿ, ನಾವು ನಿಮ್ಗೆ ಹೇಳ್ತಾ ಇದೀವಲ್ಲ, ನಮ್ಮ ಕನ್ಸರ್ನ್ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ವಿ, ಡಿಸ್ಟರ್ಬೆನ್ಸ್ ಅಂತ. ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಆಪಾದನೆ ಬಂದ ತಕ್ಷಣ ಅವನ ಆಪಾದನೆ ಮಾಡದೇ ಇದ್ರು ಸಹ ಎಲ್ಲೋ ಒಂದು ಕಡೆ ಭಯ ಅಂತಂದು ಆಗ್ತಾ ಇರ್ತದೆ. ಆಪಾದನೆ ಮಾಡದಿದ್ದಂಗೆ ಶಿಕ್ಷೆ ಆಗಲಿ. ಆದರೆ ನಮ್ಮ ಕನ್ಸರ್ನ್ ಏನು ಅಂತಕ್ಕಂಥದ್ದು ಈಗಾಗಲೇ ನಾವು ಈ ರಾಜ್ಯದ ಜನತೆಗೆ ಹೇಳಿದ್ದೇವೆ. ಆಪಾದಿತ ಏನೇ ತಪ್ಪು ಮಾಡಿದ್ರು ಅವ್ನು ಏನೇ ಶಿಕ್ಷೆ ಆಗಿ ನಾವು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ, ನಮ್ಮ ಪಕ್ಷದ ಮುಂದೆ ಇಲ್ಲ. ಆದರೆ ಇವತ್ತು ಈ ರಾಜ್ಯದ ಕರ್ನಾಟಕ ರಾಜ್ಯದ ಮಹಿಳೆಯರ ಮಾನವನ್ನು ಇವರು ಬೈಲು ಮಾಡಿದ್ರಲ್ಲ, ಅದನ್ನು ಖಂಡಿಸಿ ಅವರು ನ್ಯಾಯ ಕೇಳ್ತಾ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ಇವರು ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತ ಸತ್ಯ ಗೊತ್ತಿದ್ರು ಸಹ ಯಾವುದೋ ಎಸ್ ಐ ಟಿ ಅಂತ ಇಟ್ಕೊಂಡು SIT ನ್ಯಾಯ ಸಿಗ್ತದ? SIT ಎಲ್ಲೆಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ, ಹೀಗೆ ಸುಳ್ಳು ಹೇಳ್ತಾ ಗೊತ್ತಿಲ್ವಾ? ಅದಿರ್ತಕ್ಕಂಥದ್ದು SIT ನ್ಯಾಯ ಬರ್ತದೆ. ನಿಮ್ಗೆ ಅನ್ಸುತ್ತಾ ಹೇಳಿ, ನಮಗೆ ಬೇಡ, ಆಯಿತು ನಾವೇನೋ ಒಂದು ಪಕ್ಷದ ಇದ್ದೀವಿ, ನೀವು ಸತ್ಯ ಹೇಳಿ, ನೀವು ಮಾಧ್ಯಮದವರು 4ನೇ ಅಂಗ ನೀವು ಹೇಳಿ, ಈ SIT ನ್ಯಾಯ ಸಿಗುತ್ತಾ ನಿಮ್ಗೆ ಅನ್ಸುತ್ತಾ ಹೇಳಿ. ನಿಮ್ಮ ಹತ್ರನೇ ಉತ್ತರ ಇಲ್ಲ ಅಂದರೆ ನಾವೇಂಗೆ ಉತ್ತರ ಕೊಡ್ತೀವಿ? ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೆ ಈ ಸಂಪೂರ್ಣವಾಗಿ ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಅವ್ರ ಮನೆಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಾಗ್ತಾ ಇದೆ. ಚಾನ್ಸ್ ಇಲ್ಲ. ಬಹುತೇಕ ಈ ಕಾನೂನಿನ ಅಡಿನಲ್ಲಿ ಯಾರೂ ಸಹ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಖಂಡಿತ ಬರಲೇಬೇಕು, ಸಿಕ್ಕಲೇಬೇಕು. ನಾನು ಆದಷ್ಟು ಬೇಗ ಬಂದು ತಪ್ಪು ಮಾಡಿಲ್ಲ ಅಂದರೆ ಧೈರ್ಯವಾಗಿ ಎದುರಿಸಲಿಕ್ಕೆ ನಾವು ಸಹಾಯ ಕೊಡ್ಬೋದು ಅಷ್ಟೇ. ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.